ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು 40 ಎದೆ ಸುತ್ತಳತೆ ಇರ್ತಕ್ಕಂತಹ ಒಂದು ಬೋಟ್ ನೆಕ್ ಬ್ಯಾಕ್ ನೆಕ್ ಡಿಸೈನ್ನ ಇವತ್ತು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಅದನ್ನು ಮಾರ್ಕಿಂಗು ಮತ್ತು ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಇವಾಗ ಫ್ರಂಟ್ ಸೈಡು ನಾನು ಈ ರೀತಿಯಾಗಿ ಪ್ರಿನ್ಸೆಸ್ ಕಟ್ ರೀತಿಯಾಗಿ ಈ ಬ್ಲೌಸ್ನ ಫ್ರಂಟ್ ಸೈಡ್ ಇವಾಗ ಸ್ಟಿಚಿಂಗ್ ಮಾಡೋದು ರೆಡಿ ಆಗೈತಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ 40 ಎದೆ ಸುತ್ತಳತೆ ಇರ್ತಕ್ಕಂಥ ಫ್ರಂಟ್ ಸೈಡ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಫುಲ್ ಬ್ಲೌಸ್ ಸ್ಟಿಚಿಂಗ್ನ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಹಾಕೀನಿ. ಸೊ ಇವತ್ತು ಇದೊಂದು ಡಿಸೈನ್ ಇತ್ತು ನೋಡಿರಿ ಬ್ಯಾಕ್ ನೆಕ್. ಸೊ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ರೆಡಿ ಬ್ಲೌಸ್ ಲೆಂತ್ ಬಂದು 13.5 ಇಂಚ್ ಇತ್ತು. ಸೊ 1 ಇಂಚನ್ನು ಆ್ಯಡ್ ಮಾಡಿದ್ದೀನಿ. ಯಾಕಂತಂದರೆ ಕೆಳಗಡೆ ಸೊಂಟದ ಪಟ್ಟಿ ಜಾಯಿಂಟ್ ಮಾಡುವಾಗ ಒಂದು ಅರ್ಧ ಇಂಚು ಮತ್ತು ಶೋಲ್ಡ್ರ್ ಜಾಯಿಂಟ್ ಮಾಡುವಾಗ ಅರ್ಧ ಇಂಚು, ಹೀಗಾಗಿ ನಾನು 14.5 ಇಂಚನ್ನ ತೊಗೊಂಡಿದ್ದೀನಿ. ಇವಾಗ ನಾನು ಆರ್ಮ್ ಹೋಲ್ ಶೇಪ್ನ ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು. ಆರ್ಮ್ ಹೋಲ್ ಲೆಂತ್ ಬಂದು ನಾನು 7.5 ಇಂಚನ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿಕೊಂಡೆ ಮತ್ತು ಕರೆಕ್ಟಾಗಿ 7.5ಗೆ ಕೂತ್ಕೊಳ್ತು. ಸೊ ಹೀಗಾಗಿ ನಾನು 7.5 ಇಂಚ್ ಆರ್ಮ್ ಹೋಲ್ ಲೆಂತ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ಇವಾಗ ಆಲ್ರೆಡಿ ಕಟಿಂಗ್ ಮಾಡಿದ್ನಲ್ಲ, ಸೊ ಲೆಂತ್ ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ಕೂಡ ನೋಡ್ತಾ ಇದ್ದೀನಿ ಕರೆಕ್ಟಾಗಿಯೇ ಫ್ರಂಟ್ ಸೈಡ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿಯೇ ಬಂದೈತಿ. ನೋಡ್ತಾ ಇರ್ಬೋದು ನೀವು, ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೆ ಕರೆಕ್ಟಾಗಿ ಉಳ್ಕೊಂಡೈತಿ. ಸೊ ಈ ರೀತಿಯಾಗಿ ಒಂದು ಲೈನನ್ನು ಎಳಿತೀನಿ. ಯಾರೆಲ್ಲ ಇನ್ನೂ ನಮ್ಮ ಹೊಸದಾಗಿ ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟಿರುತ್ತಲ್ಲ ಅಷ್ಟು ಲೈನನ್ನು ಹಾಕ್ಕೊಂಡಿದ್ನಿ. ಇವಾಗ ನಾನು ನೆಕ್ ಬಿಡ್ತು ಮತ್ತು ಶೋಲ್ಡರು ಎರಡೂ ಕೂಡಿ ನಾನು 8 ಇಂಚನ್ನ ತೊಗೊಂಡಿದ್ನಿ. ಕರೆಕ್ಟಾಗಿ 8 ಇಂಚನ್ನ ತೊಗೊಂಡಿದ್ನಿ. ಇದು 40 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸು. ಎದೆ ಸುತ್ತಳತೆ ಬಂದು 10 ಇಂಚ್ ಇತ್ತು. ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿ ಕರೆಕ್ಟಾಗಿ ನಾನು 11.5 ಇಂಚ ಇದನ್ನು ಬ್ಲೌಸ್ನ ಅಗಲ ತೊಗೊಂಡಿದ್ನಿ. ಸೊ ನಾನು 8 ಇಂಚು ಶೋಲ್ಡ್ರು ಮತ್ತು ನೆಕ್ ಬಿಡ್ತ್ನ ಜೊತೆ ಕೂಡಿ ನಾನು 8 ಇಂಚ್ ತೊಗೊಂಡಿದ್ನಿ. ಉಳಿದಿರ್ತಕ್ಕಂಥ ಆರ್ಮ್ ಹೋಲ್ ಲೆಂತ್ ಏನೈತಲ್ಲ ಕರೆಕ್ಟಾಗಿ 7.5 ಇಂಚ್ ತೊಗೊಂಡಿದ್ನಿ. ಫಾರ್ಮುಲಾ ಪ್ರಕಾರ ನಾವು ಎಷ್ಟು ಶೋಲ್ಡ್ರ್ ಎಷ್ಟು ತೊಗೊಂಡಿರ್ತೀವಲ್ವ, ಸೊ ನಾವು ಆರ್ಮ್ ಹೋಲ್ ಲೆಂತ್ ಕೂಡ ಅಷ್ಟೇ ತೊಗೋಬೇಕಾಗಿರ್ತೈತಿ. ಸೊ 8 ಇಂಚ್ ತೊಗೊಂಡಾಗ ನಾನು ಆರ್ಮ್ ಹೋಲ್ ಲೆಂತ್ ಜಾಸ್ತಿ ಬರ್ತಾಯಿತ್ತು. ಹೀಗಾಗಿ ಒಂದು ಅರ್ಧ ಇಂಚು ಕಡಿಮೆ ತೊಗೊಂಡು 7.5 ಇಂಚು ಆರ್ಮ್ ಹೋಲ್ ಲೆಂತ್ನ ತೊಗೊಂಡಿದ್ದೀನಿ. ಇವಾಗ ಬ್ಯಾಕ್ ನೆಕ್ ನಾನು ಬೋಟ್ ನೆಕ್ ಸೇಪ್ ಹಾಕಬೇಕಂತ ಅಂತಂದ್ರೆ ಲೆಂತ್ ಬಂದು 4 ಇಂಚ್ ತೊಗೊಂಡಿದ್ನಿ ಮತ್ತು ನೆಕ್ ವಿಡ್ತ್ ಬಂದು 4.5 ಇಂಚ್ ತೊಗೊಂಡಿದ್ದೀನಿ. ಸೊ ಇವಾಗ ಮಾರ್ಕ್ ಹಾಕಿರ್ತಕ್ಕಂಥ ಬ್ಯಾಕ್ ನೆಕ್ ಇವಾಗ ಸೇಪ್ ಹಾಕೋದಕ್ಕೋಸ್ಕರ 4 ಇಂಚ್ ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು 4.5 ಇಂಚ್ ತೊಗೊಂಡಿದ್ದೀನಿ. ಇವಾಗ ಮಾರ್ಕ ಹಾಕ್ಲಕ್ಕತ್ತಾನೆ. ಸೊ ಸಿಂಪಲ್ ಡಿಸೈನ್ ಆದ್ರೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇದೇ ರೀತಿಯಾಗಿ ಡಿಸೈನ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಇವಾಗ ಆ ಡಿಸೈನ್ನ ಕಟಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಹಿಡ್ಕೊಂಡು ಒಂದೇ ಒಂದು ಬೋಟ್ ನೆಕ್ ಡಿಸೈನ್ ಬ್ಲೌಸ್ನ ಸ್ಟಿಚಿಂಗು ಮತ್ತು ಕಟಿಂಗ್ನ ಹಾಕೀನಿ. ಅದರ ನಂತರ ನಾನು ಯಾವುದೇ ರೀತಿಯಾಗಿ ಬೋಟ್ ನೆಕ್ ಡಿಸೈನ್ನ ನನಗೆ ಹಾಕ್ಲಿಕ್ಕೆ ಆಗಿರಲಿಲ್ಲ. ಯಾಕಂತಂದರೆ ಎಲ್ಲ ಕಸ್ಟಮರ್ಸು ಜಾಸ್ತಿ ರೌಂಡ್ ನೆಕ್ ಇಟ್ಟು ಬ್ಲೌಸ್ನ ಸ್ಟಿಚಿಂಗ ಮಾಡಿಸ್ತಾಯಿದ್ರು. ಹೀಗಾಗಿ ಯಾವುದಾದ್ರೂ ಅರ್ಜೆಂಟ್ ಒಳಗೆ ಕೊಡಬೇಕಾಗಿತ್ತು ಅಂತಂದರೆ ನಾನು ಸ್ಟಿಚಿಂಗ್ ಮತ್ತು ಕಟಿಂಗ್ ವಿಡಿಯೋನ ಹಾಕ್ಬೋದಿತ್ತು. ಹೀಗಾಗಿ ಕಸ್ಟಮರ್ಸ್ ಬ್ಲೌಸ್ನ ಹೊಲಿಯೋ ಒಂದು ಬ್ಯುಸಿ ಒಳಗೆ ಯಾರೂ ಕೂಡ ಬೋಟ್ ನೆಕ್ ಜಾಸ್ತಿ ಸ್ಟಿಚಿಂಗ ಮಾಡಿಸಿರಲಿಲ್ಲ. ಹೀಗಾಗಿ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಇಲ್ಲಿ ನೆಕ್ ಬಿಡ್ತ್ ಏನು ತೊಗೊಳಕತ್ತೀನಲ್ಲ 3.25 ಇಂಚ್ ತೊಗೊಳ್ತಾ ಇದ್ದೀನಿ. ಅಷ್ಟೇ ಸಾಕು. 4 ಇಂಚು ಅಂತಂದರೆ ತುಂಬ ಬ್ರಾಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು 3.25 ಇಂಚ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ 6.5 ಇಂಚು ಕರೆಕ್ಟಾಗಿ ಬರುತ್ತೆ ಅಂಥೇಳಿ ಈ ರೀತಿಯಾಗಿ ಒಂದು ಬಾಕ್ಸ್ ರೀತಿಯಾಗಿ ರೆಡಿ ಮಾಡೀನಿ. ಈ ರೀತಿಯಾಗಿ ಬಾಕ್ಸ್ ರೆಡಿ ಮಾಡ್ಕೊಂಡ್ರೆ ನಮಗೆ ಮಾರ್ಕ್ ಹಾಕ್ಲಿಕ್ಕೆ ಈಸಿ ಆಗ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಂಡೀನಿ. ನಾನು ಕ್ರಾಸಾಗಿ ಒಂದು ಲೈನನ್ನು ಎಳಿತೀನಿ. ಯಾಕಂತಂದ್ರೆ ಮಾರ್ಕ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕ್ರಾಸಾಗಿ ಇಟ್ಟು ಒಂದು 4.5ಗೆ ಈ ರೀತಿಯಾಗಿ ಒಂದು ಮಾರ್ಕನ್ನು ಹಾಕ್ತೀನಿ. ಸೊ ಒಂದು ಈ ಡಿಸೈನ್ನ ನಾನು ಮಾಡಬೇಕಾಯ್ತು ಅಂದರೆ ಕ್ಯಾನ್ವಾಸ್ನ ಯೂಸ್ ಮಾಡ್ತಾಯಿದ್ದೀನಿ.
ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನನ್ನು ಎಳೆದು ಮಧ್ಯದಲ್ಲಿ ಒಂದು ಮಾರ್ಕ್ನ ಹಾಕೀನಿ ನಾನು. 4.5 2 ಭಾಗ ಮಾಡಿದರೆ ಎಷ್ಟು ಬರುತ್ತಲ್ಲ ಅಷ್ಟು ಒಂದು ಮಾರ್ಕ್ ಹಾಕಿ ಈ ರೀತಿಯಾಗಿ ನಾನು ಆ ಡಿಸೈನ್ನ ಮಾಡ್ಲಾಕತ್ತೀನಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಕಟ್ಟಿಂಗ್ ಮಾಡೋವಾಗ ತುಂಬಾ ಪ್ರಾಬ್ಲಮ್ ಆಗಿರ್ತೈತಲ್ಲ, ಸೊ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಕ್ಯಾನ್ವಾಸ್ನ ಫೋಲ್ಡ್ ಮಾಡೀನಿ. ಇದು ಮಾರ್ಕಿಂಗ್ ಏನು ಕಾಣ್ಲತ್ತೈತಲ್ಲ ನಾವು ಫೋಲ್ಡ್ ಮಾಡಿರೋದು ಕರೆಕ್ಟಾಗಿ ಸೆಂಟರಲ್ಲಿ ಬರೋ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ನ ಹಾಕಬೇಕಾಗತ್ತೆ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ ಅಂದ್ಕೊಂಡಿದ್ದೀನಿ. ಯೂಸ್ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನಮ್ಮ ಪೆನ್ನಿಂದ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಲತ್ತೀನಿ. ಇವಾಗ ನಾವು ಮಾರ್ಕ್ ಹಾಕಿದ್ವಲ್ಲ ಚಾಪಿಸ್ದಿಂದ, ಸೊ ಈ ರೀತಿಯಾಗಿ ಮಾರ್ಕ್ ಕಾಣ್ಲತ್ತಲ್ಲ, ಈ ರೀತಿಯಾಗಿ ಒಂದು ಮಾರ್ಕ್ನ ಹಾಕ್ತೀನಿ. ಮೊದಲಿಗೆ ಇವಾಗ ಲೈನಿಂಗ್ನ ನಾನು ಅಳತೆ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅಂದಾಜು ಒಳಗೆ ನಾನು ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂಥೇಳಿ ಕೂಡ ತಿಳಿಸ್ತೀನಿ. ನಾನು ಯಾವ ಮೆಥಡಲ್ಲಿ ಕಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಒಂದು ಮೆಥಡ್ ಇಷ್ಟ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ. ನಾನು ಆದಷ್ಟು ಸಾವಕಾಶವಾಗಿ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ಲಾಕತ್ತೀನಿ. ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು, ನೋಡ್ತಾ ಇರ್ಬೋದು ನೀವು. ನಾನು ಕ್ಯಾನ್ವಾಸ್ನ ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡೀನಿ ಮತ್ತು ಯಾವ ರೀತಿಯಾಗಿ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ ನಂತರ ಇವಾಗ ಲೈನಿಂಗ್ ಏನೈತಲ್ಲ ಈ ರೀತಿಯಾಗಿ ನಾನು ಇನ್ನೊಂದು ಸರ್ತಿ ಮಾರ್ಕ್ ಹಾಕಿ ನಾನು ಫೋಲ್ಡಿಂಗ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಯಾಕೆಂತಂದರೆ ಇವಾಗ ಕ್ಯಾನ್ವಾಸ್ನ ಇಟ್ಟು ಐರನ್ ಮಾಡಬೇಕಾಯ್ತು ಅಂತಂದರೆ ನಮಗೆ ತುಂಬಾ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪ್ರೆಸ್ ಮಾಡಿದರೆ ಆಯಿತು. ಸೊ ಎರಡು ಸೈಡ್ ಕೂಡ ಮಾರ್ಕ ಕೂತ್ಕೋತೈತಿ. ನೀವು ಡಿಸೈನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದೈತಿ. ಇದು ಡಿಸೈನ್ ಇಷ್ಟ ಆಗಿ ಈ ರೀತಿಯಾಗಿ ಡಿಸೈನ್ ಮಾಡಬೇಕಂತೇಳಿ ಅಂದ್ಕೊಂಡೇನಿ. ಆಲ್ರೆಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ನಿ, ಮತ್ತು ಯಾವುದು ಡಿಸೈನ್ ಮಾಡಿಲ್ಲ. ನಾನು ಬೋಟ್ ನೆಕ್ ಇಟ್ಟು ಹಾಗೆ ರೌಂಡ್ ಸೇಪ್ ಇಟ್ಟು ಒಂದು 5-6 ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಸೊ ಅದೇ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ನಲ್ಲ, ಹೀಗಾಗಿ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಈ ರೀತಿ ಡಿಸೈನ್ನ ಇವತ್ತು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಕ್ಯಾನ್ವಾಸ್ ಕೂಡ ಇವಾಗ ಕಂಪ್ಲೀಟ್ ಆಯಿತು. ಇನ್ನು ನಾನು ಕಟಿಂಗ್ ಮಾಡ್ತೀನಿ. ಯಾಕಂತಂದರೆ ಒಂದು ಸೈಡ್ 1 ಅಥವಾ 1.5 ಇಂಚು ನಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಇಟ್ಕೊಂಡು ಕಟಿಂಗ್ನ ಮಾಡ್ತೀನಿ. ನಾನು ಐರನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮೇಲ್ಗಡೆ ನೋಡ್ತಾ ಇರ್ಬೋದು 1 ಇಂಚ್ ಆಗುವಷ್ಟು ಬಿಟ್ಟು ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಮಾರ್ಕ್ ಏನು ಹಾಕಿದ್ವಲ್ಲ ಎಲ್ಲ ಕಟ್ ಮಾಡಿ ತೆಗೆದು ನಮ್ಗೆ ಫೋಲ್ಡಿಂಗ್ ಮಾಡ್ಲಿಕ್ಕೆ ಎಷ್ಟು ಯೂಸ್ ಆಗುತ್ತಲ್ಲ ಅಷ್ಟನ್ನು ನಾನು ಕ್ಯಾನ್ವಾಸ್ನ ಸುತ್ತ ಕಡೆ ಇರ್ತಕ್ಕಂಥ ಕ್ಯಾನ್ವಾಸ್ನ ನಾನು ಕಟ್ ಮಾಡಿ ತೆಗಿತೀನಿ. ನಾನು ಇವಾಗ 1.25 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಕ್ಯಾನ್ವಾಸ್ನ ತೊಗೊಂಡು ಈ ರೀತಿಯಾಗಿ ಕಟ್ಟಿಂಗ ಮಾಡ್ತಾಯಿದ್ದೀನಿ. ಅಂದರೆ ನಾವು ಕ್ಯಾನ್ವಾಸ್ ಯೂಸ್ ಮಾಡದೇ ಇದ್ದರೂ ನಡೆಯುತ್ತೆ, ಬಟ್ ಸ್ಟಿಚಿಂಗ್ ಮಾಡಿದ ನಂತರ ತುಂಬಾ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫೈನಲಾಗಿ ನೋಡ್ತಾ ಇರ್ಬೋದು ನೆಕ್ ಯಾವ ರೀತಿಯಾಗಿ ಬಂದೈತಿ. ಡಿಸೈನ್ ನೋಡಿದರೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮತ್ತು ಸ್ಟಿಚಿಂಗ್ ಮಾಡಿದ ನಂತರ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿತ್ತು, ಮತ್ತು ವಿಯರ್ ಮಾಡಿದಾಗ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಇವಾಗ ನಾನು ಲೈನಿಂಗ್ ಏನು ಅಳತೆ ಮಾಡಿ ಕಟಿಂಗ್ ಮಾಡಿದ್ನಲ್ಲ ಅದನ್ಗೋಸ್ಕರ ಇವಾಗ ಐರನ್ ಮಾಡ್ತಾಯಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಮತ್ತು ಸಿಲ್ವರ್ ಕಲರ್ ಮಿಕ್ಸ್ ಇತ್ತಲ್ಲ, ಸೊ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿತ್ತು. ಎಲ್ಲ ಸಾಡಿ ಮೇಲೆ ಮ್ಯಾಚ್ ಆಗೋ ರೀತಿಯಾಗಿ ಒಂದು ಬ್ಲೌಸ್ ಪೀಸ್ ಇತ್ತು. ನನಗೆ ಪರ್ಸ್ನಲ್ಲಾಗಿ ನಂಗೆ ಬ್ಲೌಸ್ ಭಾಳ ಇಷ್ಟ ಆಯಿತು. ಸೊ ಹೀಗಾಗಿ ಇವಾಗ ಲೈನಿಂಗ್ನ ನಾನು ಅಳತೆ ಮಾಡಿ ಕಟಿಂಗ್ ಮಾಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಅಂದಾಜೊಳಗೆ ಅಳತೆ ಮಾಡಿ ತೊಗೊಂಡಿದ್ನಿ. ಇವಾಗ ಆ ಸ್ಟಿಚ್ನ ಹಾಕ್ತೀನಿ ನಾನು. ಎಲ್ಲರೂ ಕೂಡ ಪ್ಯಾಚ್ ವರ್ಕ್ ಡಿಸೈನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಹೊಲದೊಳಗೆ ಕೆಲಸ ಮತ್ತು ಮನೆ ಕೆಲಸದ ಜೊತೆಗೆ ಜಾಸ್ತಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ನಾನು ಅಡ್ಜಸ್ಟ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡಿರ್ತೀನಲ್ಲ ಒಂದೊಂದು
ಬ್ಲೌಸಸ್ನ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀನಿ, ಬಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಂಗಿಲ್ಲ. ಏನು ಕಾರಣ ಅಂತ ಹೇಳಿ ನಾನು ವಿಡಿಯೋ ಒಳಗೆ ಹೇಳಿರ್ತೀನಿ. ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಒಂದು 1/4 ಇಂಚ್ ಆಗುವಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿ ತೆಗಿತೀನಿ. ಯಾಕಂದ್ರೆ ಫೋಲ್ಡಿಂಗ್ ಮಾಡ್ಲಿಕ್ಕೆ ಬೇಕಲ್ಲ, ಹೀಗಾಗಿ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಒಂದಿಷ್ಟು ಅವಸರದೊಳಗೆ ಸ್ಟಿಚಿಂಗ್ ಮಾಡ್ತಾಯಿರ್ತೀನಿ. ಒಂದು ಅರ್ಧ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು, ಮತ್ತು ಏನಾದರೂ ಕೆಲಸ ಬಂತು ಅಂತಂದ್ರೆ ಹೋಗೋದು, ಈ ರೀತಿಯಾಗಿರ್ತೈತಿ. ಇಲ್ಲ ಅಂತಂದ್ರೆ ನನ್ನ ಮಗ ಸ್ಟಿಚಿಂಗ್ ಮಾಡಂಗಿಲ್ಲ, ಡ್ರೈ ಫ್ರೂಟ್ ತೊಗೊಂಡು ಹೋಗಿಬಿಟ್ಟಿರ್ತಾನೆ. ಹೀಗಾಗಿ ಅವನು ಆಟ ಆಡ್ಲಕತ್ತಿದ್ದ ಟೈಮಿಂಗ್ ಇತ್ತು ಅಂತಂದ್ರೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ನೈಟ್ 9 ಗಂಟೆ ಆಗೈತಿ. ಇವಾಗ ಅವ್ನು ಮಲ್ಕೊಂಡಿದ್ದ. ಸೊ ಈ ಬ್ಲೌಸ್ನ ಆರಾಮಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ನಿ. ಯಾಕಂತಂದ್ರೆ ನಾ ಸ್ಟಿಚಿಂಗ್ ಮಾಡುವಾಗ ನನ್ನ ಮಗ ಎಚ್ಚರಿದ್ದ ಅಂತಂದ್ರೆ ಸೊ ಅವ ಪೂರ್ತಿ ಬ್ಲೌಸ್ ಆಗೋವರೆಗೂ ವಿಡಿಯೋ ಕಂಟಿನ್ಯೂ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರ್ತೈತಿ. ಸೊ ಇವಾಗ ಅವ ಮಲ್ಕೊಂಡಿದ್ದ, ಆರಾಮಾಗಿ ಇವಾಗ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು ಅಂತ ಹೇಳಿ ವಿಡಿಯೋನ ಮಾಡ್ಲಕತ್ತೀನಿ. ಸೊ ಇದಕ್ಕೂ ಟೈಮಿಂಗ್ ಕೂಡ ಜಾಸ್ತಿ ಹತ್ತಂಗಿಲ್ಲ. ಹೀಗಾಗಿ ಆಲ್ರೆಡಿ ಫ್ರಂಟ್ ಸೈಡೆಲ್ಲ ನಾನು ಮಧ್ಯಾಹ್ನ ಟೈಮ್ದೊಳಗೆ ಸ್ಟಿಚಿಂಗ್ ಮಾಡಿ ಇಟ್ಟಿದ್ನಿ. ಬ್ಯಾಕ್ ಸೈಡ್ ಅಷ್ಟೇ ನಾನು ವಿಡಿಯೋ ಮಾಡುವಾಗ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಅದೇ ಎಲ್ಲ ಬ್ಯಾಕ್ ಸೈಡ್ ಅಷ್ಟೇ ನಾನು ಪಾರ್ಟ್ಸ್ನ ಕಟಿಂಗ್ ಮಾಡಿ ಇಟ್ಟಿದ್ನಿ. ಈ ಒಂದು ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೇನಿ. ಈ ಒಂದು ಬ್ಯಾಕ್ ಸೈಡ್ ಏನು ಡಿಸೈನ್ ಐತಲ್ಲ, ಇದೇ ರೀತಿಯಾಗಿ ನಾನು ಆರಿ ವರ್ಕ್ ಡಿಸೈನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು ಒಂದು 2 ಬ್ಲೌಸ್ನ ಇಟ್ಟೀನಿ. ನನ್ನ ಬ್ಲೌಸ್ನ ಇನ್ನೂ ಸ್ಟಿಚಿಂಗ್ ಮಾಡೋದೈತಿ. ಸೊ ಟೈಮ್ ಸಿಕ್ಕಾಗ ಇದೇ ರೀತಿಯಾಗಿ ಈ ಒಂದು ಸ್ಟಿಚ್ ಮಾಡ್ಲತ್ತಾನೆ ಈ ಟೈಪ್ ಒಂದು ಬ್ಲೌಸ್ ವರ್ಕ್ನ ಮಾಡ್ತೀನಿ. ಮತ್ತು ಇದೇ ಒಂದು ಸೇಪ್ ಒಳಗೆ ಬಟ್ ಇನ್ನೊಂದು ಡಿಫ್ರೆಂಟ್ ಆಗಿರತಕ್ಕಂಥ ಒಂದು ಡಿಸೈನ್ ಇಟ್ಟು ನಾನು ಬೋಟ್ ನೆಕ್ 2 ಬ್ಲೌಸ್ನ ಬೋಟ್ ನೆಕ್ ಇಟ್ಟು ಆರಿ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನಿ. ಬಟ್ ಬೇಸಿಗೆ ಟೈಮ್ ಒಳಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತಂದ್ರೆ, ಯಾಕಂತಂದ್ರೆ ಇನ್ನು ಸ್ಕೂಲ್ ರಜಾ ಇರ್ತೈತಲ್ಲ, ನಮ್ಮ ಯಶೋದು ಸೀರೆನೂ ಮತ್ತು ಆರ್ಯನೂ ಸ್ವಲ್ಪ ನೋಡ್ಕೊಳ್ತಿರ್ತಾರೆ. ಹೀಗಾಗಿ ಆ ಟೈಮ್ ಒಳಗೆ ನನಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಯಿತು ಅಂತಂದ್ರೆ ಆರಿ ವರ್ಕ್ನ ಡಿಸೈನ್ ಮಾಡಿ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನಿ. ಬಟ್ ಈ ಸ್ಟಿಚಿಂಗು ಮನೆ ಕೆಲಸದೊಳಗೆ ನನಗೆ ವರ್ಕ್ ಮಾಡ್ಲಿಕ್ಕೆ ಟೈಮಿಂಗ ಸಾಕಾಗವಲ್ತು. ಹೀಗಾಗಿ ನಾನು ಇವಾಗ ವರ್ಕ್ ಮಾಡ್ತಕ್ಕಂಥ ಬ್ಲೌಸ್ನ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ. ಇವಾಗ ಸೈಡೆಲ್ಲ ಸ್ಟಿಚಿಂಗ ಹಾಕ್ಲಕತ್ತೀನಿ. ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಫ್ಯಾಬ್ರಿಕ್ ಬಟ್ಟೆನ ಇವಾಗ ಕಟ್ ಮಾಡಿ ತೆಗಿಲತ್ತೀನಿ. ನಾನು ಸೊಂಟದ ಪಟ್ಟಿ ಕೂಡ ಸೆಪ್ರೇಟಾಗಿ ಜಾಯಿಂಟ್ ಮಾಡ್ಕೊಳ್ತೀನಿ. ಸೊ ಅದೇ ಬಟ್ಟೆಯಿಂದ ನಾವು ಫೋಲ್ಡಿಂಗ್ ಮಾಡಿದರೂ ನಡಿತೈತಿ. ಇವಾಗ ನಾನು ಬ್ಯಾಕ್ ಸೈಡ ಟಕ್ಸ್ ಪಾಯಿಂಟ್ನ ಹಿಡ್ಲಾಕತ್ತೀನಿ. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ಆಲ್ರೆಡಿ ಬ್ಲೌಸ್ ಕಟಿಂಗ ಮತ್ತು ನೀಟಾಗಿ ನಾನು ಸಾವಕಾಶವಾಗಿ ಸ್ಟಿಚಿಂಗ್ ವಿಡಿಯೋನ ನಾನು ತೋರಿಸಿದ್ದೀನಿ. ಬ್ಯಾಕ್ ಸೈಡ ನಾವು ಡಾಟ್ ಪಾಯಿಂಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂಥೇಳಿ ಫೈನಲಾಗಿ ನೋಡ್ತಾ ಇರ್ಬೋದು. ಡಿಸೈನ್ ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ನೀವು ನೋಡ್ತಾ ಇರಬಹುದು. ಸೊ ಇವಾಗ ನಾನು ಇದಕ್ಕೆ ಒಂದು ಬಟನ್ನು ಮತ್ತು ಒಂದು ಡೋರಿನ ಅಟ್ಯಾಚ್ ಮಾಡ್ತೀನಿ. ಅಂದರೆ ಅಲ್ಲೇ ಲಾಕ್ ಆಗಿಬಿಡಬೇಕು. ನಾನು ಯಾವುದೇ ರೀತಿಯಾಗಿ ಲಟ್ಕನ್ನದು ಅಟ್ಯಾಚ್ ಮಾಡ್ಲಕತ್ತಿಲ್ಲ. ಒಂದು ಸಿಂಪಲ್ಲಾಗಿ ಯಾವುದೇ ರೀತಿಯಾಗಿ ಲೇಸ್ ಆಗಿರ್ಬೋದು, ಏನು ಪೈಪಿಂಗ್ ಕೂಡ ಮಾಡಿಲ್ಲ ನಾನು. ಇಷ್ಟೇನು ಎಲ್ಲ ಒಂದು ಸಾಡಿ ಮೇಲೂ ಈ ಬ್ಲೌಸ್ ಏನೈತಲ್ಲ ಅಷ್ಟೇ ಮ್ಯಾಚ್ ಕಾಣಿಸ್ತೈತಿ, ಅಷ್ಟೇ ಚೆನ್ನಾಗಿ ಕಾಣಿಸ್ತೈತಿ ಅನ್ನೋದಕ್ಕೋಸ್ಕರ ಯಾವುದೇ ಲೇಸು ಮತ್ತು ಪೈಪಿಂಗು ಏನೂ ಯೂಸ್ ಮಾಡ್ತಾಯಿಲ್ಲ. ಇವಾಗ ಸೊಂಟದ ಬೆಲ್ಟ್ನ ನಾನು ಇವಾಗ ಜಾಯಿಂಟ್ ಮಾಡ್ತಾಯಿದ್ದೀನಿ. ಕ್ರಾಸ್ ಬೆಲ್ಟ್ ಟಕ್ಸ್ ಪಾಯಿಂಟು ಹಿಡಿಯೋದು ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ನಾನು ಸೊಂಟದ ಬೆಲ್ಟ್ನ ಈ ರೀತಿಯಾಗಿ ಜಾಯಿಂಟ ಮಾಡ್ಲಾಕತ್ತೀನಿ. ಎಲ್ಲರೂ ಕೂಡ ಸ್ಟಿಚಿಂಗ್ ವಿಡಿಯೋನ ಇಷ್ಟಪಡ್ಲಾಕತ್ತೀರಿ. ಬಟ್ ನಾನು ಸ್ಟಿಚಿಂಗ್ ಮಾಡಿರಲಿಲ್ಲ ಅಂತಂದ್ರೆ ಒಂದು ಅವತ್ತಿನ ಲಾಗ್ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೀನಿ. ಇಲ್ಲ ಸ್ಟಿಚಿಂಗ್ ಮಾಡಿದ್ನಿ ಅಂತಂದರೆ ಜಾಸ್ತಿ ಅಂತಂದರೆ ನಾವು ಡಿಸೈನ್ ಬ್ಲೌಸ್ಗಿಂತನೂ ಜಾಸ್ತಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿರ್ತೀವಿ. ಹಳ್ಳಿ ಒಳಗೆ ಡೈಲಿ ವೇರಿಂಗಾಗಿ ಜಾಸ್ತಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ. ಹೀಗಾಗಿ ಡಿಸೈನ್ ಬ್ಲೌಸಸ್ನ ಯಾವಾಗ ಸ್ಟಿಚಿಂಗ್ ಮಾಡ್ತಿರ್ತೀನಲ್ಲ ಅವಾಗ ಅಪ್ಲೋಡ್ ಮಾಡಿರ್ತೀನಿ. ಇನ್ನೊಂದಿಷ್ಟು ಅವಸರದೊಳಗೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿರಂಗಿಲ್ಲ. ಹಿಂಗೆ ಪ್ರಾಬ್ಲಮ್ ಆಗ್ತಿರ್ತೈತಿ. ಇವಾಗ ಬ್ಯಾಕ್ ನೆಕ್ ಕಂಪ್ಲೀಟ್ ಆಯಿತು ಡಿಸೈನ್ ಮಾಡೋದು. ಇವಾಗ ಫ್ರಂಟ್ ಸೈಡ ಮತ್ತು ಬ್ಯಾಕ್ ಸೈಡನ್ನ ನಾನು ಜಾಯಿಂಟ ಮಾಡ್ತಾಯಿದ್ದೀನಿ.
ಆ ಫ್ರಂಟ್ ಸೈಡಲ್ಲಿ ನನಗೂ ನೆಕ್ ಏನೈತಲ್ಲ ಬ್ರಾಡ್ ಆಗಿತ್ತು, ಹೆಂಗೆ ಬರುತ್ತೋ ಏನೋ ಅಂಥೇಳಿ ಅಂದ್ಕೊಂಡಿದ್ನಿ. ಬಟ್ ಅಯ್ಯೋ ಅಷ್ಟೇ ಕರೆಕ್ಟಾಗಿ ಒಂಚೂರು ಆರ್ಮ್ ಹೋಲಲ್ಲಿ ಆಗಿರ್ಬೋದು ಏನೂ ಒಂದು ಸ್ವಲ್ಪ ನೀರಿಗೇನು ಇಲ್ಲ, ಅಷ್ಟು ಕರೆಕ್ಟಾಗಿ ಬ್ಲೌಸ ಫಿನಿಶಿಂಗ ಬಂದಿತ್ತು. ನಾನು ಫ್ರಂಟ್ ಸೈಡಲ್ಲಿ ಪ್ರಿನ್ಸಸ್ ಕಟ್ ರೀತಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ವಿಡಿಯೋನ ಅದನ್ನೂ ಅಪ್ಲೋಡ್ ಮಾಡಬೇಕಂತೇಳಿ ಅಂದ್ಕೊಂಡೀನಿ. ಬಟ್ ನೋಡಬೇಕು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಅದನ್ನೂ ಕೂಡ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತೀನಿ. ಆಲ್ರೆಡಿ ಇವಾಗ ಒಂದು 4 ಬ್ಲೌಸ್ನ ನಾನು ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ಹುಕ್ಸ್ ಇಟ್ಟು ಮತ್ತು ಫ್ರಂಟ್ ಸೈಡಲ್ಲಿ ಪ್ರಿನ್ಸಸ್ ಕಟ್ ಇಟ್ಟು ಸ್ಟಿಚಿಂಗ್ ಮಾಡೀನಿ. ಸೊ ಅದನ್ನೂ ಕೂಡ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ಬ್ಲೌಸ್ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ. ಇವಾಗ ಎಲ್ಲ ಫೈನಲ್ ಆಯ್ತು ನೋಡಿರಿ ಸ್ಟಿಚಿಂಗ್ ಮಾಡೋದು. ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕ್ಲಕತ್ತೀನಿ. ನಾನು ಆಲ್ರೆಡಿ ವಿಡಿಯೋ ಒಳಗೆ ಯಾವ ರೀತಿಯಾಗಿ ಸೈಡ್ ಫಿಟ್ಟಿಂಗ್ ಲೈನ ಸ್ಟ್ರೇಟಾಗಿ ಬರಬೇಕು ಅಂತಂದರೆ ಯಾವ ರೀತಿಯಾಗಿ ಮೇನ್ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡ್ಬೇಕಂತ ಹೇಳಿ ಎಲ್ಲ ಕ್ಲಿಯರಾಗಿ ನಾನು ಒಂದು ವಿಡಿಯೋ ಏನೈತಲ್ಲ ಲೆಂತಿ ಅದು ಪರವಾಗಿಲ್ಲ, ಯಾವ ರೀತಿಯಾಗಿ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ನಿ. ಇವಾಗ ಸ್ಲೀವ್ ರೌಂಡಿಂಗು ಮತ್ತು ಎದೆ ಸುತ್ತಳತೆ 10 ಇಂಚ್ ಇತ್ತಲ್ಲ ಅದನ್ನು ಮತ್ತು ಸೊಂಟದ ಸುತ್ತಳತೆ 7.25 ಇಂಚ್ ಇತ್ತು. ಸೊ ಅದನ್ನೂ ಕೂಡ ಮಾರ್ಕ್ ಹಾಕಿ ಇವಾಗ ಲೈನನ್ನು ಹಾಕ್ಲತ್ತೀನಿ. ನೀವು ಸ್ಟ್ರೇಟ್ ಲೈನ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ನೀವು ನೋಡ್ತಾ ಇರಬಹುದು. ಸ್ಟಿಚಿಂಗ್ನ ನಾವು ಸ್ಟಾರ್ಟಿಂಗ್ ನಮಗೆ ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದ್ರೆ ನಮಗೆ ಒಮ್ಮಿಂದ ಒಮ್ಮೆಗೆ ಕರೆಕ್ಟಾಗಿಯೇ ಬ್ಲೌಸ್ ಫಿನಿಶಿಂಗ್ ಬರಬೇಕು ಅಂತಂದ್ರೆ ಆಗಂಗಿಲ್ಲ. ಬರ್ತಾ ನಾವು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡ್ತೀವಲ್ವ ಆ ರೀತಿಯಾಗಿ ನಮ್ಮ ಬ್ಲೌಸ್ ಫಿನಿಶಿಂಗ ನೀಟಾಗಿ ಬರ್ತಾ ಇರ್ತೈತಿ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ವಿಡಿಯೋ ಒಳಗೆ ನನ್ನ ಬ್ಲೌಸ್ನ ಯಾವ ರೀತಿಯಾಗಿ ಫಿನಿಶಿಂಗ್ ಬಂದಾವ ಅಂಥೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಈ ಕಸ್ಟಮರ್ಸ್ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಂಡಿತ್ತು ಬ್ಲೌಸು. ಫ್ರಂಟ್ ಸೈಡ್ ನೋಡ್ತಾ ಇರ್ಬೋದು. ಇವಾಗ ಬ್ಲೌಸ್ ನೋಡಿದ್ರೇ ನಿಮ್ಗೆ ಗೊತ್ತಾಗಿರ್ಬೋದು ಬ್ಲೌಸ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ. ಅಷ್ಟೇ ನೀಟಾಗಿ ಕೂಡ ಬಂದಿತ್ತು. ಇನ್ನು ಐರನ್ ಕೂಡ ಏನೂ ಮಾಡಿಲ್ಲ, ನೀವು ನೋಡ್ತಾ ಇರ್ಬೋದು. ಅಷ್ಟೇ ನೀಟಾಗಿ ಕೂಡ ಬ್ಲೌಸ ಅಷ್ಟೇ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ನೋಡಿರಿ. ಈ ರೀತಿಯಾಗಿ ಬಟನ್ನ ಮತ್ತು ನಾನು ಒಂದು ಡೋರಿನ ಫೋಲ್ಡ್ ಮಾಡಿ ಆ ರೀತಿಯಾಗಿ ನಾನು ಲಾಕ್ ಆಗೋ ರೀತಿ ಜಾಯಿಂಟ್ನ ಮಾಡಿದ್ದೀನಿ. ಪರ್ಸ್ನಲಾಗಿ ಕೂಡ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇದೇ ಒಂದು ಡಿಸೈನ್ ಇಟ್ಟ ಒಂದು ಆರಿ ವರ್ಕ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಬೇಕಂತ ಹೇಳಿ ಅಂದ್ಕೊಂಡೀನಿ. ವರ್ಕ್ ಮಾಡುವಾಗ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಡಿಸೈನ್ ಯಾವ ರೀತಿಯಾಗಿ ಬಂತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಮೆಥಡ್ ಇಷ್ಟ ಆಯಿತು, ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾತ್ರ ಕೊಡೋದನ್ನು ಮರಿಬೇಡ್ರಿ. ಹಾಗೆ ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಆದಷ್ಟು ಅವರಿಗೆ ಶೇರ್ ಮಾಡ್ಲಿಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ. ಯಾಕಂತಂದರೆ ನಮ್ಗೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಬೇಗ ಆಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಪ್ರೋತ್ಸಾಹ ಇದ್ರೇ ಸಾಕಬೇಕು ನೋಡಿರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಹಿಂಗೆ ನಮ್ಮ ಚಾನಲ್ ಮೇಲೆ ಎಲ್ಲರೂ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ಲಾಕತ್ತೀನಿ. ಈ ಒಂದು ಡಿಸೈನ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿನಿ. ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸೊ ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.